Hi guys, welcome back to my YouTube channel that is Swapna's Tutorial. So ನೀವಿನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th BComನ IT2 ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು ಚಾಪ್ಟರ್ 2 ಸಬ್ಜೆಕ್ಟ್ ಆಗಿದೆ. ಸೊ ಚಾಪ್ಟರ್ 2 ಬಂದು ಕ್ಯಾಪಿಟಲ್ ಗೇನ್ ಅಂತ ಹೇಳಿ ನಾನು ಆಲ್ರೆಡಿ ಚಾಪ್ಟರ್ 1 ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅನ್ನೋ ಚಾಪ್ಟರ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಬಂದು 1 to part 11ವರೆಗೂ ಇದೆ. ಸೊ ಯಾರ್ಯಾರೆಲ್ಲ ಆ ವಿಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಪ್ಲೇ ಲಿಸ್ಟಲ್ಲಿರುತ್ತೆ, ಆ ವಿಡಿಯೋಸ್ನ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಚಾಪ್ಟರ್ ಬಂದು ಸೆಕೆಂಡ್ ಚಾಪ್ಟರ್ ಕ್ಯಾಪಿಟಲ್ ಗೇನ್ ಆಗಿದೆ. ಸೊ ಇಲ್ಲಿ ನಾನು ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಇಲ್ಲಿ ಫಾರ್ಮೆಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ನಾನು ಪ್ರಾಬ್ಲಮ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ನಮಗೆ ಯಾವ ಬೇಸಿಸ್ ಮೇಲೆ ಪ್ರಾಬ್ಲಮ್ನ ಕೊಡ್ತಾರೆ ಅಂದರೆ ಕ್ಯಾಪಿಟಲ್ ಗೇನ್ ಬೇಸಿಸ್ ಮೇಲೆ ಪ್ರಾಬ್ಲಮ್ ಅನ್ನೋದನ್ನ ಕೊಡ್ತಾ ಹೋಗ್ತಾರೆ. ಸೊ ಈ ಪ್ರಾಬ್ಲಮ್ ಫಾರ್ಮೆಟ್ ಹೇಗಿದೆ ಅಂದರೆ ಫಾರ್ಮೆಟ್ ಫಾರ್ ಕಾಂಪ್ಯೂಟಿಂಗ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಇಲ್ಲಿ ನೀವು ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ 2 ಕಾಲಮ್ಸ್ನ ಹಾಕೊಳ್ತೀರಾ. ನಿಮಗೆ ಸೇಲ್ಸ್ ಕನ್ಸಿಡರೇಷನ್ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಇವಾಗ ನೀವು ಒಂದು ಅಸೆಟ್ನ ಪರ್ಚೇಸ್ ಮಾಡಿರ್ತೀರಾ ಅಂದ್ಕೊಂಡು ಆ ಒಂದು ಅಸೆಟ್ನ ಎಷ್ಟು ರೂಪಾಯಿಗೆ ಸೇಲ್ ಮಾಡಿದ್ರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಆ ಸೇಲ್ ಕನ್ಸಿಡರೇಷನ್ನ ತಗೊಳ್ತೀರಾ. ಆ ಸೇಲ್ ಕನ್ಸಿಡರೇಷನ್ಗೆ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಆರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ನೀವು ಮೈನಸ್ ಮಾಡ್ತಾ ಹೋಗ್ತೀರಾ. ಈ ಒಂದು ಸೇಲ್ ಮಾಡೋದಕ್ಕೆ, ಒಂದು ಅಸೆಟ್ನ ನೀವು ಸೇಲ್ ಮಾಡೋದಕ್ಕೆ ಏನೇನೆಲ್ಲ ಎಕ್ಸ್ಪೆನ್ಸಸ್ನ ಮಾಡಿರ್ತೀರ ಅದನ್ನು ನೀವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಮೈನಸ್ ಮಾಡ್ತಾ ಹೋಗ್ತೀರಾ. ಆವಾಗ ನಿಮಗೆ ಸೇಲ್ ಕನ್ಸಿಡರೇಷನಿಂದ ಈ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಥವಾ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ನೀವು ಮೈನಸ್ ಮಾಡಿದಾಗ ನಿಮಗೆ ನೆಟ್ ಸೇಲ್ಸ್ ಸಿಗುತ್ತೆ. ಈ ನೆಟ್ ಸೇಲ್ಸಿನ ನೀವು ಏನನ್ನ ಮೈನಸ್ ಮಾಡಬೇಕು ಅಂದರೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ನೀವು ಮೈನಸ್ ಮಾಡಬೇಕಾಗುತ್ತೆ. ಏನಿದು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಇವಾಗ ನೀವು ಏನಾದರೂ ಒಂದು ಪ್ಲ್ಯಾನ್ನ ತಗೊಳ್ತೀರಾ ಅಂದ್ಕೊಳ್ಳಿ, ಅದು ಎಷ್ಟು ವ್ಯಾಲ್ಯೂಗೆ ಅಕ್ವೈರ್ ಆಯಿತು, ಇದು ಹೊಸ ಪ್ಲ್ಯಾನ್ ಬೇಸಿಸ್ ಮೇಲಲ್ಲ, ಹಳೆ ಪ್ಲ್ಯಾನ್ಗೆ ನೀವು ಕ್ಯಾಲ್ಕುಲೇಟ್ ಅನ್ನೋದನ್ನ ಮಾಡ್ತೀರಾ. ಈ ಕ್ಯಾಲ್ಕುಲೇಷನ್ ಅನ್ನೋದು 2 ಟೈಪ್ಸ್ ಆಗಿದೆ. ಒಂದು ಬಿಫೋರ್ 2001, ಇನ್ನೊಂದು ಆಫ್ಟರ್ 2001 ಅಂತ ಹೇಳಿ ಅರ್ಥ. ಸೊ ಇವಾಗ ಒಂದು ಅಸೆಟ್ ಬಂದ್ಬಿಟ್ಟು ಬಿಫೋರ್ 2001 ಪರ್ಚೇಸ್ ಆಗಿ ಸೇಲ್ ಆಗಿದ್ರೆ, ಬಿಫೋರ್ 2001 ಏನಾದ್ರು ಪರ್ಚೇಸ್ ಆಗಿದ್ದು ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಈ ಒಂದು ಫಾರ್ಮೆಟ್ನ ಅಪ್ಲೈ ಮಾಡ್ತೀರಾ ಅಥವಾ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತೀರಾ. ಅದೇ ಆಫ್ಟರ್ 2001 ಇದ್ರೆ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತೀರಾ. ಏನು ಫಾರ್ಮುಲಾ ಅಂದರೆ ಬಿಫೋರ್ 2001 ಫಾರ್ಮುಲಾ ಏನು ಅಂದರೆ ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಅದನ್ನು ತಗೊಳ್ತೀರಾ, ಡಿವೈಡೆಡ್ ಬೈ 100 ಇಂಟು CII ಫಾರ್ ಇನ್ ವಿಚ್ ಇಯರ್ ಅಸೆಟ್ಸ್ ಇಸ್ ಸೋಲ್ಡ್. ಸೊ ಇಲ್ಲಿ CII ಯಾವ ಥರ ತಗೋಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ ಹಂಗೇನೆ. ಸೊ ಯಾವ ಇಯರಲ್ಲಿ ಅಸೆಟ್ ಸೋಲ್ಡ್ ಆಗಿರುತ್ತೋ ಆ ಇಯರಲ್ಲಿ CIIನ ನೀವು ತಗೋಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ 2023ಯಲ್ಲಿ ಅಸೆಟ್ ಸೋಲ್ಡ್ ಆಗಿರುತ್ತೆ ಅಂದ್ಕೊಳ್ಳಿ, ಆ ಇಯರ್ CII ಎಷ್ಟು ಅಂದರೆ CII ಅಂದರೆ ಏನು ಅಂದರೆ ಫಸ್ಟ್ ಆಫ್ ಆಲ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಹೇಳಿ ಅರ್ಥ. ಸೊ ಈ ಒಂದು ಇಯರಲ್ಲಿ 331 ಇರುತ್ತೆ ಅಂದ್ಕೊಳ್ಳಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅನ್ನೋದು. ಸೊ ಅದನ್ನು ನೀವು ತಗೊಳ್ತೀರಾ, ಓಕೆನಾ. ಇದು ಬಿಫೋರ್ 2001 ಪರ್ಚೇಸ್ ಆಗಿದ್ರೆ. ನೆಕ್ಸ್ಟ್ ಆಫ್ಟರ್ 2001 ಏನಾದ್ರು ಪರ್ಚೇಸ್ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಡಿವೈಡೆಡ್ ಬೈ CII ಇನ್ ವಿಚ್ ಇಯರ್ ಅಸೆಟ್ಸ್ ಇಸ್ ಅಕ್ವೈರ್ಡ್, ಯಾವ ಇಯರಲ್ಲಿ ಅಸೆಟ್ಸ್ ಅನ್ನೋದು ಅಕ್ವೈರ್ ಆಗಿರುತ್ತೆ ಇಂಟು ಅದರ CII ಹಾಕ್ತೀರಾ. ಫಸ್ಟು ಕಾಸ್ಟ್ ಆಫ್ ಅಕ್ವಿಸಿಷನ್ನ ಹಾಕ್ತೀರಾ ಡಿವೈಡೆಡ್ ಬೈ ಯಾವ ಇಯರಲ್ಲಿ CII ಅಂದರೆ ಯಾವ ಇಯರಲ್ಲಿ ಒಂದು ಅಸೆಟ್ಸ್ ಅನ್ನೋದು ಅಕ್ವೈರ್ ಮಾಡಿರ್ತಾರೆ ಆ ಒಂದು CII ಹಾಕ್ತೀರಾ, ಮತ್ತು ಯಾವ ಇಯರಲ್ಲಿ ಅಸೆಟ್ಸ್ ಅನ್ನೋದು ಸೋಲ್ಡ್ ಆಗಿರುತ್ತೆ ಆ ಒಂದು CII ಹಾಕ್ತೀರಾ, ಓಕೆನಾ. ಇದು ಕಾಸ್ಟ್ ಆಫ್ ಅಕ್ವಿಸಿಷನ್. ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಏನು ಅಂದರೆ ಇವಾಗ ನೀವು ಆಲ್ರೆಡಿ ಒಂದು ಅಸೆಟ್ಸ್ನ ತೊಗೊಂಡಿರ್ತೀರ, ಅದನ್ನು ಸೇಲ್ ಮಾಡಿಬಿಟ್ಟಿರ್ತೀರ. ಅದಾದಮೇಲೆ ನೀವು ಮತ್ತೆ ಯಾವ್ದಾದ್ರು ಒಂದು ಅಸೆಟ್ನ ಹೊಸ್ದಾಗಿ ತೊಗೊಳ್ತೀರಾ ನೋಡಿ, ಹೊಸ ಅಸೆಟ್ ಏನಾದ್ರು ತೊಗೊಂಡಿದ್ರೆ ಮಾತ್ರ ಇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನೋದು ಬರುತ್ತೆ. ಪರ್ಚೇಸ್ ಆಫ್ ನ್ಯೂ ಅಸೆಟ್ ಇದ್ರೆ ಮಾತ್ರ, ಇಲ್ಲ ಅಂದರೆ ಬರೋಕ್ಕೆ ಹೋಗಲ್ಲ, ಓಕೆನಾ. ಇಲ್ಲಿ 2001 ಬಿಫೋರ್ 2001 ಏನಾದ್ರು ಮತ್ತೆ ಹೊಸ ಮಷಿನರಿನೋ ಅಥವಾ ಹೊಸ ಅಸೆಟು ಅಕ್ವೈರ್ ಆಗಿದ್ರೆ ಅದು ಇಗ್ನೋರ್ ಮಾಡ್ತೀರಾ, ಅದನ್ನು ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ, ಓಕೆನಾ. ಇಗ್ನೋರ್ ಮಾಡ್ತೀರಾ, ಕ್ಯಾಲ್ಕುಲೇಷನ್ ಮಾಡಲ್ಲ. ಆಫ್ಟರ್ 2001 ಏನಾದ್ರು ಪರ್ಚೇಸ್ ಆಗಿದ್ರೆ ಅವಾಗ ಮಾತ್ರ ಮಾಡ್ತೀರಾ. ಇದು ಹೇಳ್ತಿದ್ದೀನಿ, ಹೊಸ ಮಷಿನರಿ ಏನಾದ್ರು ಪರ್ಚೇಸ್ ಆಗಿದ್ರೆ ಮಾತ್ರ, ಓಕೆನಾ. ಆಫ್ಟರ್ ಏನಾದ್ರು ಅಕ್ವೈರ್ ಆಗಿದ್ರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಡಿವೈಡೆಡ್ ಬೈ CII ಇನ್ ವಿಚ್ ಇಯರ್
ಇಂಪ್ರೂವ್ಮೆಂಟ್ ಈಸ್ ಮೇಡ್. ಸೊ ಇವಾಗ ಹೊಸ ಅಸೆಟ್ನ ತೊಗೊಳ್ತೀರಾ, ಅದ್ರ ಬೇಸಿಸ್ ಮೇಲೆ ಇಂಪ್ರೂವ್ಮೆಂಟ್ನ ಮಾಡಿದ್ರೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಆ CIA ಹಾಕ್ತೀರಾ. ಇನ್ನು CIA ಅಸೆಟ್ ಇನ್ ವಿಚ್ ಇಯರ್ ಅಸೆಟ್ಸ್ ಇಸ್ ಸೋಲ್ಡ್. ಸೊ ಸೋಲ್ಡ್ ಆಗಿರೋ CIA ಹಾಕ್ತೀರಾ. ನಾನು ಆಗಿಂದ CII ಅಂತ ಹೇಳ್ತಿದ್ದೀನಿ. ಏನು CII ಅಂದರೆ, ಸೊ ನೋಡಿ ಇಲ್ಲಿ ಇದು ಒಂದು CII ಒಂದು ಯಾವ್ಯಾವ ಇಯರ್ ಎಷ್ಟೆಷ್ಟು CII ನೀವು ತಗೋಬೇಕು ಅಂತ ಹೇಳಿ. ಸೊ ಇದನ್ನು ನೀವು ಎಲ್ಲರೂ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡಿರಿ. ಈ ಒಂದು CII ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅಸೆಟ್ ಏನೋ 2001 and 2 ಅಲ್ಲಿದ್ರೆ CII ಏನು ಹಾಕೋಬೇಕು ಅಂದರೆ 100, 2 and 3 ಅಲ್ಲಿದ್ರೆ 105, 3 and 4 ಅಲ್ಲಿದ್ರೆ 109, 4 and 5 ಅಲ್ಲಿದ್ರೆ 113. ಇದನ್ನ ಹಾಕೋಬೇಕು. ಇದು ಕಾನ್ಸ್ಟೆಂಟ್. ಇವಳು ಓದ್ತಿದ್ದಾಳೆ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡಿ. ಇದು ಓದಲೇಬೇಕು. ಬಿಕಾಸ್ ಇದು ಸುಮ್ಮನೆ ಇರೋದು, ಇದು ಕಾನ್ಸ್ಟೆಂಟ್. ಕ್ವಶನಲ್ಲಿ ನೀವು ಕೊಟ್ಟಿದ್ರೆ ತಗೋಬಿಡ್ತೀರಾ, ಅವರ CII ಮೆನ್ಷನ್ ಮಾಡಿದ್ರೆ ತಗೊಂಡಿರ್ತೀರಾ. ಒಂದೊಂದು ಕ್ವಶನಲ್ಲಿ ಏನು ಮಾಡ್ತಾರೆ ಅಂದರೆ CII ನಿಮಗೆ ಕೊಟ್ಟಿರಲ್ಲ. ಅವಾಗ ನೀವೇನು ಮಾಡಬೇಕು ಅಂದರೆ ಇದನ್ನ ಬಾಯಟ್ ನೀವು ಹೊಡಿಲೇಬೇಕಾಗುತ್ತೆ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಹೇಳಬೇಕು. 2005 to 6 117, 6 to 7 122, 7 to 8 129, 8 to 9 137, 9 to 10 148, 10 to 11 167, 11 to 12 184, 12 to 13 200, 13 to 14 220, 14 to 15 240, 15 to 16 255, 16 to 17 264, 17 to 18 272, 18 to 19 280, 19 to 20 289, 20 to 21 301, 21 to 22 317, 22 to 23 331. ಇಷ್ಟು CII ಕೂಡ ನಿಮಗೆ ಗ್ಯಾಪ್ನಾಗ ಇರಲೇಬೇಕು. ಇವಾಗ ನೋಡಿ ಎಕ್ಸಾಂಪಲ್ಲು, ಈಗ ಅಸೆಟ್ ಅನ್ನೋದು ಇವಾಗ ಒಂದು ಅಸೆಟ್ ಅನ್ನೋದು ಪರ್ಚೇಸ್ ಆಗಿರುತ್ತೆ ಅಂದ್ಕೊಳ್ಳಿ. ಯಾವಾಗ ಅಂದರೆ 2009 8 ಪರ್ಚೇಸ್ ಆಗಿರುತ್ತೆ, 2023 ಸೇಲ್ ಆಗಿರುತ್ತೆ. ಸೊ ಸೇಲ್ ಆಗಿರೋ CII ಎಷ್ಟು? 331 ಅಲ್ವಾ. ಈಗ ಸೇಲ್ ಆಗಿರೋದು ಇಲ್ಲಿ ಎಷ್ಟು ಹಾಕೋಬೇಕು ನೀವು? 331 ಹಾಕೋಬೇಕು. ಓಕೆನಾ? ಆ ರೀತಿ ಅಷ್ಟೇ. ಇಲ್ಲಿಗೆ ಈ ಒಂದು ಫಾರ್ಮೇಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಬೇಸಿಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದನ್ನ ಹೇಳ್ತೀನಿ. ಸೊ ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ. ಏನು ಅಂದರೆ ಇಲ್ಲಿ ಮೈನಸ್ ಮಾಡಿದ್ಮೇಲೆ ನಿಮ್ಗೆ ಏನು ಸಿಗುತ್ತೆ ಅಂದರೆ ನೆಟ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಇಷ್ಟ ಆನ್ಸರು. ಇದು ಮುಗಿಸಿದ್ರೆ ನಿಮಗೆ ಆರಾಮ್ಸೆ 4 or 12 ಮಾರ್ಕ್ಸ್ ಕೇಳುವಂಥ ಒಂದು ಕ್ವಶನ್ ಆಗಿದೆ. ಇದರಲ್ಲಿ ನಿಮಗೆ 4 ಮತ್ತು 12 ಮಾರ್ಕ್ಸ್ ಎರಡೂ ಕೂಡ ಬರುತ್ತೆ. ನಿಮಗೆ CII ಗ್ಯಾಪ್ನಾಗ ಇರಬೇಕು. ಆ್ಯಂಡ್ ಇಫ್ ದ ಅಸೆಟ್ ಇಸ್ ಪರ್ಚೇಸ್ ಬಿಫೋರ್ 2001 ಆಫ್ಟರ್ 2001 ಅಂತ ಹೇಳಿ ನಿಮಗೆ ಗೊತ್ತಿದ್ರೆ ಸಾಕು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿಗೆ ಒಂದು ಚಾಪ್ಟರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.